ಹಾಯ್ ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನೀವು ನಿಮ್ಮ ಹತ್ರ ಎ.ಟಿ.ಎಂ ಕಾರ್ಡ್ ಇಲ್ದೇನೆ ನೀವು ಎ.ಟಿ.ಎಂ ಮಷೀನ್ ನಲ್ಲಿ ಯಾವ ರೀತಿಯಾಗಿ ದುಡ್ಡನ್ನ ವಿತ್ಡ್ರಾ ಮಾಡಬಹುದು ಅಂತ ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ನೀವೇನಾದ್ರೂ ಮನೆಯಿಂದ ಹೊರಡುವಾಗ ನಿಮ್ಮ ಎ.ಟಿ.ಎಂ ಕಾರ್ಡ್ ಮರ್ತೋದ್ರೆ, ನಿಮ್ಗೇನಾದ್ರೂ ಅರ್ಜೆಂಟ್ ಕ್ಯಾಶ್ ನೀಡಿದ್ರೆ ನೀವು ಎ.ಟಿ.ಎಂ ಗೆ ಹೋಗ್ಬಿಟ್ಟು ಎ.ಟಿ.ಎಂ ಕಾರ್ಡ್ ಇಲ್ದೇನೆ ನೀವು ದುಡ್ಡನ್ನ ವಿತ್ಡ್ರಾ ಮಾಡಬಹುದು. ಯಾವ ರೀತಿಯಾಗಿ ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮೊದಲಿಗೆ ನೀವು ಎ.ಟಿ.ಎಂ ಮಷೀನ್ಗೆ ಹೋದ ತಕ್ಷಣ ನಿಮಗೆ ಕಾರ್ಡ್ ಹಾಕ್ಲಿಕ್ಕೆ ಕೇಳ್ತಾ ಇದೆ. ನೀವು ಕಾರ್ಡ್ ಹಾಕಬಾರ್ದು. ಅಲ್ಲಿ UPI QR ಕ್ಯಾಶ್ ಅಂತ ಆಪ್ಷನ್ ಇದೆ ನೋಡಬಹುದು. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಅಮೌಂಟ್ ಎಂಟ್ರಿ ಮಾಡ್ಲಿಕ್ಕೆ ಬರುತ್ತೆ. ಅಲ್ಲಿ ನೋಡಬಹುದು ಮಿನಿಮಮ್ 100 ರೂಪಾಯಿಂದ ನೀವು ಮ್ಯಾಕ್ಸಿಮಮ್ 10,000 ವರೆಗೂ ಮಾತ್ರ ತೆಗಿಬಹುದು. ಅಂದ್ರೆ ನೀವು ಎ.ಟಿ.ಎಂ ಕಾರ್ಡ್ ಇಲ್ಲದೆ ಮ್ಯಾಕ್ಸಿಮಮ್ 10,000 ವರೆಗೂ ಮಾತ್ರ ತೆಗಿಬಹುದು. ನಾನಿಲ್ಲಿ ಅಮೌಂಟ್ 100 ರೂಪಾಯಿ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೀವು ಎಷ್ಟು ಬೇಕೋ ಅಷ್ಟು ಅಮೌಂಟ್ ನ ಎಂಟ್ರಿ ಮಾಡಿ. ನಂತರ ನಿಮ್ಗೆ ಇಲ್ಲಿ QR ಕೋಡ್ ಬರುವಂತದ್ದು. ಇದನ್ನ ನೀವು ನಿಮ್ಮ ಹತ್ರ ನಿಮ್ಮ ಮೊಬೈಲ್ ನಲ್ಲಿ ಯಾವುದೇ UPI ಆಪ್ಸ್ ಇದ್ರೆ, ಫಾರ್ ಎಕ್ಸಾಂಪಲ್ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, ಯಾವುದೇ UPI ಆಪ್ಸ್ ಇದ್ರೂ ಕೂಡ ನಡೆಯುತ್ತೆ. ಅದ್ರ ಮೇಲೆ ಹೋಗಿ ನೀವು ಸ್ಕ್ಯಾನರ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು QR ಕೋಡ್ಗೆ ನೀವು ಸ್ಕ್ಯಾನ್ ಮಾಡಬೇಕಾಗುತ್ತೆ. ನಾನು ಫೋನ್ ಪೇ ಇದೆ ನನ್ನ ಹತ್ರ, ಹಾಗಾಗಿ ನಾನು ಫೋನ್ ಪೇ ಇಂದ ಸ್ಕ್ಯಾನ್ ಮಾಡ್ತಾ ಇದ್ದೇನೆ. ನಿಮ್ಮ ಹತ್ರ ನೀವು ಯಾವ್ದು ಯೂಸ್ ಮಾಡ್ತೀರಾ ನೋಡಿ UPI ಆಪ್ಸ್, ಅದನ್ನ ನೀವು ಸ್ಕ್ಯಾನ್ ಮಾಡ್ಕೊಳ್ಳಿ. ನಂತರ ಫೋನ್ ಅಲ್ಲಿ ನೋಡಬಹುದು 100 ರೂಪಾಯಿ ಅಂತ ಬಂದಿದೆ, ನಾನು ಎಂಟ್ರಿ ಮಾಡಿದ ಅಮೌಂಟ್ ಬಂದಿದೆ. ನಂತರ ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ UPI ಪಿನ್ ಹಾಕ್ಲಿಕ್ಕೆ ಬರುತ್ತೆ. ನೀವು ಇಲ್ಲಿ UPI ಪಿನ್ ಹಾಕ್ಬಿಟ್ಟು ಇಲ್ಲಿ ಪೇನ ಮಾಡ್ಕೊಳ್ಬೇಕು. ನೀವು ಅಮೌಂಟ್ ಎಷ್ಟು ಎಂಟ್ರಿ ಮಾಡಿರ್ತೀವಿ ನೋಡಿ ಅಷ್ಟು ಇಲ್ಲಿ ಬರುತ್ತೆ. ನೋಡ್ಬೋದು, ನಾನು ಈಗ ಪೇ ಮಾಡ್ಕೊಂಡಿದ್ದೇನೆ. ಸಕ್ಸಸ್ಫುಲ್ ಆಗಿ ಪೇ ಆಗಿದೆ ನೋಡಬಹುದು. ಈಗ ನಿಮ್ಮ ಮೊಬೈಲ್ ಅಲ್ಲಿ ಕೆಲಸ ಮುಗೀತು. ಈಗ ನೀವು ಎ.ಟಿ.ಎಂ ಸ್ಕ್ರೀನ್ ಮೇಲೆ ನೋಡಬಹುದು. ಸ್ವಲ್ಪ ಹೊತ್ತು ವೇಟ್ ಮಾಡ್ಕೊಂಡ್ರೆ ಲೋಡ್ ಆಗುತ್ತೆ. ಅಲ್ಲಿ ನೋಡಬಹುದು ಟ್ರಾನ್ಸಾಕ್ಷನ್ ಇಸ್ ಕಂಪ್ಲೀಟೆಡ್ ಅಂತ ಬಂದಿದೆ. ನಂತರ ಕೆಳಗಡೆ ನೋಡಬಹುದು ಕಂಟಿನ್ಯೂ ಅಂತ ಇದೆ ನೋಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಟ್ರಾನ್ಸಾಕ್ಷನ್ ಪ್ರೊಸೆಸ್ಡ್ ಅಂತ ಬರುತ್ತೆ. ಹಾಗೆ ನೀವು ವಿತ್ಡ್ರಾ ಮಾಡಿದ ಅಮೌಂಟ್ ಕೂಡ ಇಲ್ಲಿ ಬರುತ್ತೆ. ನೋಡಬಹುದು, ನೀವು ಇಲ್ಲಿ 100 ರೂಪೀಸ್ ನೋಟ್ ವಿತ್ಡ್ರಾ ಆಗಿದೆ. ನೀವು ಕೂಡ ಇದೇ ರೀತಿಯಾಗಿ ಎ.ಟಿ.ಎಂ ಕಾರ್ಡ್ ಇಲ್ಲದೇನೆ UPI ಕ್ಯಾಶ್ ಮುಖಾಂತರ ನೀವು ವಿತ್ಡ್ರಾನ ಮಾಡ್ಕೋಬಹುದು. ಇದಾಗಿತ್ತು ಈ ಒಂದು ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.